ಒಂದು OTT ಪ್ಲಾಟ್ಫಾರ್ಮ್ ಮಾಡೋ ನಿರ್ಧಾರದಿಂದ ಒಬ್ರು ಜೀವನ ಬದಲಾಗುತ್ತೆ ಅಂದ್ರೆ ನಂಬ್ತೀರಾ? ಎಸ್, 2008ರಲ್ಲಿ ಸೌತ್ ಕೊರಿಯಾದ ಫೈನಾನ್ಷಿಯಲ್ ಕ್ರೈಸಿಸ್ನಲ್ಲಿ ತನ್ನ ಮನೆಯ ರೆಂಟ್ ಕೂಡ ಕಟ್ಟಕ್ಕಾಗ್ತಾರೆ ತನ್ನ ಲ್ಯಾಪ್ಟಾಪ್ನ ಮಾರಿ ತನ್ನ ಮನೆಯ ರೆಂಟ್ ಕಟ್ಟಿ ಬಡತನದ ಬದುಕಲ್ಲಿ ಬರೆದಂಥ ಒಂದು ಕಥೆನ ನೀವೆಲ್ಲ ಕೇಳಿದ್ದೀರಾ ಅಂದರೆ ನಂಬ್ತೀರಾ? ಸಾಕಷ್ಟು ಕಥಾ ಪುಸ್ತಕಗಳನ್ನ ಓದಿ ತನ್ನ ಜೀವನದಲ್ಲಿ ನಡೆದಂಥ ಫೈನಾನ್ಷಿಯಲ್ ಡೆಸ್ಪಿರೇಷನ್ ಇಂದ ದುಡ್ಗೋಸ್ಕರ ಜನಗಳು ಏನ್ ಬೇಕಾದ್ರೂ ಮಾಡ್ತಾರೆ ಮತ್ತು ಕ್ಯಾಪಿಟಲಿಸಮ್ ಅನ್ನೋ ಹಾರ್ಶ್ ಟ್ರೂತ್ ನ ಇಟ್ಕೊಂಡು ಒಂದು ಕತೆ ಬರೀತಾರೆ. ಸ್ಕ್ರಿಪ್ಟ್ ಕೂಡ ರೆಡಿ ಆಗುತ್ತೆ, ಸ್ಟುಡಿಯೋ ಅಲಿತಾರೆ, ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡ್ತಾರೆ, ಬಟ್ ಯಾವುದು ಕೂಡ ವರ್ಕ್ ಆಗಲ್ಲ. ಬಿಕಾಸ್ ಕಥೆಯಲ್ಲಿರುವಂತಹ ಡಾರ್ಕ್ ಶೇಡ್ ಮತ್ತು ವಿಯರ್ ಕಾನ್ಸೆಪ್ಟ್ ಇಂದ. ಬಟ್ ಡೇ ಬೈ ಡೇ ಬಡತನ ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗೆ 10 ವರ್ಷ ಕಳೆದೋಗುತ್ತೆ. ಆ 10 ವರ್ಷದಲ್ಲಿ 2ರಿಂದ 3 ಸಿನಿಮಾ ಮಾಡ್ತಾರೆ, ಸಕ್ಸಸ್ ಕೂಡ ಕೊಡ್ತಾರೆ. ಬಟ್ ಆದ್ರೆ ತಾನು ಮಾಡೋಂತ ಮೊದಲ ಕತೆಗೆ ಹೇಗಾದ್ರೂ ಜೀವ ತುಂಬಿಸ್ಬೇಕು ಅನ್ನೋ ಟೈಮ್ ನಲ್ಲಿ ನೆಟ್ಫ್ಲಿಕ್ಸ್ ಒಂದು ಚಾನ್ಸ್ ಕೊಡುತ್ತೆ. ಆ ಚಾನ್ಸ್ ನ ಯೂಸ್ ಮಾಡಿಕೊಂಡು ಒಂದು ಎಕ್ಸೆಪ್ಷನಲ್ ವೆಬ್ ಸೀರೀಸ್ ಕೂಡ ರೆಡಿ ಆಗುತ್ತೆ. 17 ಸೆಪ್ಟೆಂಬರ್ 2021 ನೆಟ್ಫ್ಲಿಕ್ಸ್ ನಲ್ಲಿ ಸ್ಕ್ವಿಡ್ ಗೇಮ್ ರಿಲೀಸ್ ಆಗುತ್ತೆ. ನೆಟ್ಫ್ಲಿಕ್ಸ್ ಕೊಟ್ಟಂತ ಚಾನ್ಸ್ ನ ಯೂಸ್ ಮಾಡಿಕೊಂಡು ವಿಯರ್ಡ್ ಕಾನ್ಸೆಪ್ಟ್ ಮೂಲಕ ವರ್ಲ್ಡ್ ನಂಬರ್ 1 ವೆಬ್ ಸೀರೀಸ್ ಅನ್ನೋ ಹೆಸರು ಕೂಡ ತಗೊಳುತ್ತೆ. 10 ವರ್ಷದಿಂದ ಪಟ್ಟಂತ ಕನಸು ಕೊನೆಗೂ ನನಸಾಗುತ್ತೆ.